14 ತಿಂಗಳ ಬಳಿಕ ತುಮುಲ್ ನಿರ್ದೇಶಕರಾದ ಕೊಂಡವಾಡಿ ಚಂದ್ರಶೇಖರ್ ಕಾನೂನು ಹೋರಾಟದಲ್ಲಿ ಜಯ ಸಾಧಿಸಿ ಅಧಿಕಾರಕ್ಕೇರಿದ್ರು. ಇದು ನನ್ನ ಗೆಲುವಲ್ಲ, ಹೈನುಗಾರರ ಗೆಲುವು ಎಂದ ತುಮುಲ್ ನಿರ್ದೇಶಕ. ತುಮುಲ್ ಚುನಾವಣೆಯಲ್ಲಿ ಗೆದ್ದಿದ್ರೂ ಹುದ್ದೆಯಿಂದ ದೂರವಾಗಿದ್ದ ಕೊಂಡವಾಡಿ ಚಂದ್ರಶೇಖರ್ 14 ತಿಂಗಳ ಕಾನೂನು ಹೋರಾಟವನ್ನ ನಡೆಸಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಾಧಿಸಿ ಇದೀಗ ಮತ್ತೆ ನಿರ್ದೇಶಕರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಈ ಜಯವನ್ನ ಹೈನುಗಾರರ ಗೆಲುವು ಎಂದು ಕೊಂಡವಾಡಿ ಚಂದ್ರಶೇಖರ್ ಹೇಳಿದ್ರು. ಹೌದು, ಮಧುಗಿರಿಯ ತುಮುಲ್ ಚುನಾವಣೆಯಲ್ಲಿ ನಡೆದ ಗೊಂದಲದ ಬಳಿಕ 14 ತಿಂಗಳ ಕಾಲ ವನವಾಸ ಅನುಭವಿಸಿದ್ದ ಕೊಂಡವಾಡಿ ಚಂದ್ರಶೇಖರ್ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಾಧಿಸಿ ಮತ್ತೆ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ತುಮುಲ್ ನಿರ್ದೇಶಕರಾದ ಬಳಿಕ ಗ್ರಾಮ ದೇವತೆ ಶ್ರೀ ದಂಡಿನ ಮಾರಮ್ಮ ದೇವರ ದರ್ಶನ ಪಡೆದು ಸಾವಿರಾರು ಅಭಿಮಾನಿಗಳೊಂದಿಗೆ ಅದ್ದೂರಿಯಾಗಿ ತುಮುಲ್ ಕಚೇರಿಗೆ ಆಗಮಿಸಿದ ಅವರು ತಮ್ಮ ಈ ಗೆಲುವು ವೈಯಕ್ತಿಕ ಜಯವಲ್ಲ, ಕ್ಷೇತ್ರದ ಹೈನುಗಾರರ ಗೆಲುವು ಎಂದಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ಅವರು, ಚುನಾವಣೆ ವೇಳೆ ಮತದಾರರ ಪಟ್ಟಿಯಲ್ಲಿ ಅನ್ಯಾಯ ನಡೆದಿದ್ದು, ತನ್ನ ಹಕ್ಕನ್ನ ಕಸಿದುಕೊಂಡಿದ್ದು, ನ್ಯಾಯಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಹಾಗೂ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ದೊರೆತಿದ್ದು, ಎದುರಾಳಿಯ ಮನವಿಯನ್ನ ವಜಾಗೊಳಿಸಿ ತನ್ನ ಆಯ್ಕೆಯನ್ನ ಮಾನ್ಯಗೊಳಿಸಲಾಗಿದೆ ಎಂದು ತಿಳಿಸಿದ್ರು. 14 ತಿಂಗಳ ವನವಾಸದ ಬಳಿಕ ಸತ್ಯಕ್ಕೆ ಜಯ ಸಿಕ್ಕಿದೆ. ಇದು ನನ್ನ ಗೆಲುವಲ್ಲ, ಹೈನುಗಾರರ ಗೆಲುವು. ಮುಂದೆ ರೈತರ ಸಮಸ್ಯೆಗಳಿಗಾಗಿ ಧ್ವನಿಯಾಗಿ ಕೆಲಸ ಮಾಡ್ತೇನೆ. ಜನ ಅಷ್ಟು ಫಾಸ್ಟ್ ಅವರೇ, ಅಷ್ಟು ಅಭಿಮಾನ ಆಯ್ತು. ಸಾಕಷ್ಟು ಜನ ಇವತ್ತು ಆಂತರಿಕದಲ್ಲಿ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ರು. ಆರ್ಗ್ಯುಮೆಂಟ್ ಅದನ್ನ ನಡೀತಾ ಇದೆಯಲ್ಲ. ಈ ಕಾನೂನು ಯಾವತ್ತೂ ಏನ್ ಚೇಂಜ್ ಆಗಕ್ ಸಾಧ್ಯ ಇಲ್ಲ. ನಿಮ್ಗೆ ಇದ್ರ ಬಗ್ಗೆ ಇನ್ನ ಏನಾದ್ರು ಯಾವತ್ತಾದ್ರೂ ಬೇಕು ಅಂದ್ರೆ ಬಿಟ್ಟು ದಾಖಲಾತಿಗಳ ಸಮೇತ A to Z ಎಲ್ಲ ಹೇಳ್ತೀನಿ. ಇವತ್ತು ಸಿಂಪಲ್ ಆಗಿ ಸುಮ್ಮನೆ ಹೇಳಿದ್ದೀನಿ. A to Z ದಾಖಲಾತಿ ಹೆಂಗಾಯ್ತು, ಏನಾಯ್ತು, ಎಲ್ಲೆಲ್ಲಿ ಏನೇನು ನಡೀತು, ಏನೇನು ಆದೇಶಗಳವೆ, ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಪೂರ್ತಿನೂ ದಾಖಲೆಗಳ ಸಮೇತ ನಿಮ್ಗೆ ಕೂಡ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಅವಶ್ಯಕತೆ ಇದೆ. ಇಲ್ಲ ಅಂದ್ರೆ ಇವತ್ತಿಗೆ ಮುಕ್ತಾಯ ಅಂದ್ರೆ ಮುಕ್ತಾಯ. ಇದರಿಂದ ಇವತ್ತು ಕೊನೆಯದಾಗಿ ಸತ್ಯಕ್ಕೆ ಸಂದ ಜಯ, ನ್ಯಾಯ ಅನ್ನೋದು ಒಂದು ಇದ್ದೇ ಇರುತ್ತೆ. ಮೇಲ್ಗಡೆ ಭಗವಂತನೂ ಇದ್ದೇ ಇರ್ತಾನೆ. ಯಾವಾಗ್ಲೂ ಅಷ್ಟೇ ಮನುಷ್ಯರು ನೀನ್ ಹಂಗ್ ಮಾಡಾಕ್ಬಿಡ್ತೀನಿ, ಹಿಂಗ್ ಮಾಡಾಕ್ಬಿಡ್ತೀನಿ, ನಿನ್ನ ಊತಾಕ್ಬಿಡ್ತೀನಿ ಅಂದ್ರೆ ಯಾರಿಂದ ಯಾವ ಕೈಲಿ ಹೋಗಲ್ಲ, ಆಗಲ್ಲ. ಮೇಲಿನ ಭಗವಂತ ಒಬ್ಬ ಕಂಡುಬಿಡ್ಬೇಕು. ನಮ್ಮನ್ನೇನ ಮಾಡ್ಬೇಕು ಅಂದ್ರೆ ಭಗವಂತ ನಮ್ಮ ತುಳಿಬೇಕೆ ಬಿಟ್ರೆ ಈ ನ್ಯಾಯಪ್ಪನ ಕೈಲೂ ನಮ್ಮದು ಏನೂ ಅಡ್ಡಾಡ್ಸಕ್ಕಾಗಲ್ಲ. ಭಗವಂತ ಅವ್ರಿಗೆ ಕೈ ಮುಗಿಬೇಕು. ನಾವು ಹೇಳಿದ್ರಲ್ಲ ಮೊದಲದಾಗೆ, ನನ್ನ ಅವತ್ತು ಟೈಮ್ ಸರಿಗಿರ್ಲಿಲ್ಲ. ಆ ಬ್ಯಾಡ್ ಟೈಮಲ್ಲಿ ಇವೆಲ್ಲ ಏನೇನೋ ಇವೆಲ್ಲ ಆಗಕ್ಕೆ ಇಲ್ಲ. ಹೇಳಿದ್ನಲ್ಲ ಮೊದಲೇ ಅದು ಆ ಸಂಘ ಎಲಿಜಿಬಲ್ ಆಗಕ್ಕಿಲ್ಲ. ವೋಟಿಂಗ್ ಪವರ್ ಮೊದಲನೇ ವೋಟಿಂಗ್ ಪವರ್ ಅಲ್ಲೇ ನನ್ನ ಬ್ಯಾಡ್ ಟೈಮ್ ಏನು ಅನ್ನೋದು ಗೊತ್ತಾಗೋಯ್ತು. ಈ ರೀತಿ ಆಗಿರೋದ್ರಿಂದ ನಾವು ಯಾರು ದೂಷಣೆ ಮಾಡಿ ಏನ್ ಮಾಡಿದ್ರೆ ಏನ್ ಪ್ರಯೋಜನ? ಕೊನೆಯದಾಗಿ ಭಗವಂತ ದೇವರು ನನ್ನ ಪಾಲಲ್ಲಿದ್ದ. ಇವನಿಗೆ ಅನ್ಯಾಯ ಆಗೈತೆ ಅಂತ ಭಗವಂತಕ್ಕೆ ಗೊತ್ತಾಯ್ತು. ನ್ಯಾಯಾಧೀಶ ಮುಖಾಂತರ ಏನು ಕಾನೂನು ನ್ಯಾಯ ಇದೆ ನಮ್ಮ ದೇಶದ, ಯಾಕೆಂದ್ರೆ ನಮ್ಮ ದೇಶದಲ್ಲಿ ಕಾನೂನು ನ್ಯಾಯ ಕೊನೆಯದು. ಅದಕ್ಕೆ ಬಿಟ್ಟರೆ ಒಂದು ಅವಕಾಶವೈತೆ. ನ್ಯಾಯ ಯಾರು ಒಬ್ರು ನ್ಯಾಯಾಧೀಶರು ತೀರ್ಪು ಕೊಟ್ಟರು ಅಂತಂದ್ರೆ ಅಷ್ಟಕ್ಕೆ ಏನು ತೀರ್ಮಾನ ಅಲ್ಲ. ಅವರಿಂದ ಮುಂದಕ್ಕೆ ಅಪೀಲ್ ಹೋಗ್ಬೋದು, ಅವಕಾಶ ಇದೆ ಕಾನೂನಲ್ಲಿ, ಸಂವಿಧಾನದಲ್ಲಿ. ಹೋಗಂತ ಅವಕಾಶ ಅವ್ರು ಎಲ್ಲೇವರೆಗೂ ಕೊನೆವರೆಗೂ ಇತ್ತು ಅಲ್ಲೇವರೆಗೂ ಹೋದ್ರು. ಆ ಕೊನೆವರೆಗೂ ಭಗವಂತ ನನ್ನ ಕೈ ಬಿಡ್ಲಿಲ್ಲ. ಸತ್ಯಕ್ಕೆ ಜಯ ಸಿಕ್ತು. ಭಗವಂತ ನನ್ನ ಪರ ಅವನೇ ಅಂತ ನಾನು ಭಾವನೆ ಮಾಡ್ಕೊಂಡು ಇವತ್ತು ಇದ್ದು ಮುಂದಕ್ಕೆ ನಿನ್ನ ಅವಶ್ಯಕತೆ ಐತೆ. ಈ ಜಿಲ್ಲೆಗೆ, ಈ ತಾಲೂಕಿಗೆ, ರೈತರಿಗೆ, ಹಾಲು ಉತ್ಪಾದಕರಿಗೆ ನಿಮ್ಮ ಅವಶ್ಯಕತೆ ಐತೆ ಅಂತ ಭಗವಂತ ತಿಳ್ಕೊಂಡು ನನಗೆ ಅವಕಾಶ ಕೊಟ್ಟಿದ್ದಾರೆ. ನನಗೆ ಇಲ್ಲಿಂದ ಫೋನ್ ಮಾಡಿದ್ರು. ನಿಮ್ಗೆ ಹೇಳ್ಬೇಕು ಅಂದ್ರೆ ಸಾಕಷ್ಟು ಜನ ಇನ್ನು ಕೋರ್ಟ್ ಪ್ರಮಿಸಸ್ ಅಲ್ಲಿ ಇದ್ದಾಗ ಸುಮಾರು ಜನ ಫೋನ್ ಮಾಡಿದ್ರು. ಅಣ್ಣ, ನಾವು ಈ ದೇವರು ಕೇಳ್ಕೊಂತಿದ್ವಿ, ಈ ದೇವರು ಮುಗಿತಿದ್ವಿ, ಆ ದೇವರು ಬೇಡ್ಕೊಂತಾ ಇದ್ವಿ. ಯಾರನ್ನ ಫೋನ್ ಮಾಡ್ಲಿ, ನಾವೆಲ್ಲ ದೇವ್ರ ಕೈ ಮುಗಿತಾ ಇದ್ದೀವಿ. ಆದ್ರೂ ಸಾಕಣ್ಣ, ಆದ್ರೂ ಸಾಕು ಅಂತ ಹೇಳಿ ಎಷ್ಟೋ ಜನ ಪಾಪ ನನ್ನ ಜೊತೆ ಬರೋಕೆ ಇವತ್ತು ಹಿಂದೆ ಮುಂದೆ ನೋಡ್ತಾರೆ. ಸ್ವಲ್ಪ ಅಡೆತಡೆಗಳಿವೆ. ಪಾಪ ಮೆಸೇಜ್ ಹಾಕ್ತಾರೆ, ಅಣ್ಣ ನಿಮ್ ಜೊತೆ ಬರಕ್ಕೆ, ನಿಮ್ ಹತ್ರ ಬಂದು ನಿಮ್ಗೆ ಒಂದು ಹಾರ ಹಾಕಕ್ಕೆ ನಿಮ್ ಜೊತೆ ಬರಕ್ಕೆ ನಮ್ಗೆ ಇಲ್ಲ ಅವಕಾಶ, ಸದ್ಯಕ್ಕಿಲ್ಲ, ನಾ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮೆಸೇಜ್ ಕೂಡ ಹಾಕ್ತಾರೆ. ರಾತ್ರಿ ಹೊತ್ತು ಬೇರೆ ಫೋನ್ಗಳಿಂದ ಫೋನ್ ಮಾಡ್ತಾರೆ. ಪಾಪ ನನಗೂ ಅವ್ರ ಸಂಕಟ ಅರ್ಥ ಆಗ್ತಿದೆ.
ಅದರಿಂದ ನಾನು ದಯಮಾಡಿ ನಿಮ್ಮನ್ನೇನು ತಪ್ಪು ತಿಳ್ಕೊಳ್ಳಲ್ಲ ಬಿಡಪ್ಪ, ಸಾಕಷ್ಟು ವಿಶ್ವಾಸ ಇಟ್ಟಿದ್ದೀರಲ್ಲ ಸಾಕು ಅಂತ ಹೇಳ್ತೀನಿ. ಆ ವಿಶ್ವಾಸಕ್ಕೆ ನಾವು ಚಿರಋಣಿ ಆಗ್ಬೇಕು. ಆ ಪ್ರೀತಿ ವಿಶ್ವಾಸ ಇಟ್ಕೊಂಡವ್ರಲ್ಲ, ನನಗಿನ ಮುಂಚೆನೆ ಅವರೇ ದೇವರಲ್ಲಿ ನಾವು ಕೇಳ್ಕೊಂಡಿದೀವಿ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಇನ್ನೇನ್ ಬೇಕು ನನಗೆ. ಇದರಿಂದ ನಾವೆಲ್ಲ ದಯಮಾಡಿ ಇವತ್ತು ನಮ್ಮ ಪ್ರೆಸ್ ಮೀಟ್ ಅಲ್ಲಿ ತಾವೆಲ್ಲರೂ ಬಂದಿದ್ದೀರಾ. ನಾನು ಇವತ್ತು ಮಾರಮ್ಮ ತಾಯಿಗೆ ನಾನು ಶುಕ್ರವಾರ ಬರೋಣ ಅಂತ ಇದ್ದೆ. ಶುಕ್ರವಾರ ಲೇಟ್ ಆಗಿ ಹೋಗುತ್ತೆ, ಬಿಸಿ ಆರೋಗುತ್ತೆ ಅಂತ ಹೇಳಿ ಮಂಗಳವಾರನೇ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಮಂಗಳವಾರ ನಾನು ಬರಬೇಕು ಅಂದ್ರೆ ಸೀದಾ ಭಾಸವಾರಕ್ಕೆ ಆಫೀಸ್ಗೆ ಬರೋದು ಸರಿ ಹೋಗಲ್ಲ. ಮಾರಮ್ಮ ತಾಯಿಯ ಏನದು ಊರದ ಗ್ರಾಮ ದೇವತೆ ಮಾರಮ್ಮ ತಾಯಿಯ ಪರ್ಮಿಷನ್ ತಗೊಂಡು ಒಳಗಡೆ ಬಂದಿದ್ದ ತಾಯಿ ಮಧುಗಿರಿ ತಾಲೂಕು ಮಧುಗಿರಿ ಒಳಗಡೆ ನಾನು ಎಂಟ್ರಿ ಆಗ್ತೀನಿ ಅಂತ ಹೇಳಿ ಮಾರಮ್ಮ ತಾಯಿಗೆ ಒಂದು ಗೌರವ ಸಮರ್ಪಣೆ ಮಾಡಿ ಪೂಜೆ ಮಾಡಿಸಿ ಅಲ್ಲಿಂದ ಇಲ್ಲಿಗೆ ನನ್ನ ಕಚೇರಿಗೆ ಬರಂತ ಮಾಡಿದ್ರು. ಅದ್ರ ಜೊತೆಲಿ ಏನು ನಡೀತು, ನಡೆದಿದ್ದಂತ ಸತ್ಯಾಸತ್ಯತೆಯನ್ನ ತಮ್ಮ ಪತ್ರಕರ್ತರ ಮುಂದೆ ಇಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮನ್ನೆಲ್ಲ ಕರೆದು ಈ ಪತ್ರಕರ್ತರನ್ನ ನಾವೆಲ್ಲರೂ ಸಹ ಬಂದಿದ್ದೀರಾ. ಏನ್ ಇದ್ರ ಬಗ್ಗೆ ಎಲ್ಲ ಹೇಳಿದೀನಿ, ಏನ್ ಬರೀಬೇಕು ಏನ್ ಬಿಡ್ಬೇಕು ಅದೆಲ್ಲ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ತಾವೆಲ್ಲ ಈ ಸಭೆಯಲ್ಲಿ ಆಸೀನರಾಗಿ ನನ್ನ ಎರಡು ಮಾತುಗಳನ್ನ ಕೇಳಕ್ಕೆ ಹೋಗ್ಬೇಡ್ರಿ, ಸಿಂಪಲ್ ಆಗಿ ಕೇಳಿದ್ರೆ ಉತ್ತರ ಹೇಳ್ತೀನಿ. ಇನ್ನು ಈ ವೇಳೆ ಮಾತನಾಡಿದ ಮುಖಂಡರು, ಕೊಂಡವಾಡಿ ಚಂದ್ರಶೇಖರ್ ಅವರ ಗೆಲುವು ಐತಿಹಾಸಿಕವಾಗಿದ್ದು ಹೈನುಗಾರರ ಕ್ಷೇತ್ರಕ್ಕೆ ಹೊಸ ಚೈತನ್ಯ ನೀಡಿದೆ ಎಂದು ಅಭಿಪ್ರಾಯಪಟ್ಟರು. ಹೈನುಗಾರರ ಪರ ನಿಂತ ಅವರ ನಿಷ್ಠೆ ಮತ್ತು ಸೇವಾ ಭಾವನೆ ಈ ಗೆಲುವಿಗೆ ಕಾರಣ ಎಂದು ಶ್ಲಾಘಿಸಿದ್ರು. ಸತ್ಯ ಮತ್ತು ಸುಳ್ಳು ಎರಡು ಒಂದೇ ಸರಿ ಮನೆ ಬಿಡ್ತವೆ. ಸುಳ್ಳು ಊರೆಲ್ಲ ದೇಶ ಎಲ್ಲ ಸುತ್ತಾಡ್ಕೊಂಡ್ರು ಸತ್ಯ ಇನ್ನು ಉದಾಸನ ಬಿಟ್ಟಿ ಕಡೆ ಬಂದಿರಲ್ಲ. ಯಾಕೆಂದ್ರೆ ಸತ್ಯಮೇವ ಜಯತೆ. ಈ ಒಂದು ಸತ್ಯಕ್ಕೆ ಸುಮಾರು ಜನ ಇವತ್ತು ಒಂದೊಂದು ದನ ಕಟ್ಕೊಂಡು ಜೀವನ ಮಾಡ್ತಾರೆ. ಆ ರೈತರ ಹಿತ ಕಾಯಂತ ಜವಾಬ್ದಾರಿನ ಬಹಳ ಅರ್ಥಪೂರ್ಣವಾಗಿ ಸುಮಾರು ಅವ್ರ ಜೀವಮಾನ ಎಲ್ಲ ಇವತ್ತು ದೇಶಕ್ಕೆ ಕ್ಷೀರ ಕ್ರಾಂತಿಯ ಅಧಿಕಾರ ಗುರಿಯನ್ನ ಅಂದ್ರೆ ತುಮಕೂರು ಜಿಲ್ಲೆಗೆ ಕೊಂಡವಾಡಿ ಚಂದ್ರಶೇಖರ್. ಯಾಕಂದ್ರೆ ಎಷ್ಟು ಜನ ಜೀವನ ಮಾಡ್ತಾರೆ, ಎಷ್ಟು ಜನ ವಿದ್ಯಾಭ್ಯಾಸ ಮಾಡ್ತಾರೆ. ಇಂಥದ್ರಲ್ಲಿ ಇಲ್ಲ ಸಲ್ಲದ ರಾಜಕೀಯ ಪಿತೂರಿಗಳು ಅವ್ಯವಹಾರಗಳು ಎಲ್ಲ ಮಾಡ್ಕೊಂಡ್ಬಂದು ಇವತ್ತು ಸತ್ಯ ಅವರಿಗೆ ಬಂದೇ ಬಂತು. ಸ್ವಲ್ಪ ನೋವಾಗ್ಬಹುದು, ಸಂಕಟ ಆಗ್ಬಹುದು. ಯಾಕೆಂದ್ರೆ ಒಬ್ಬ ಮನುಷ್ಯ ಒಂದು ಕೋರ್ಟ್ ಕಚೇರಿಗೆ ಹೋಗ್ತಾ ಇದ್ರೆ ಜೊತೆಲಿ ಯಾರು ಬರಲ್ಲ, ನನಗೆ ಯಾಕಪ್ಪ ಆ ಒಂದು ಇವತ್ತು ಏನಾದ್ರೂ ಕೊಂಡವಾಡಿ ಚಂದ್ರಶೇಖರ್ ಒಬ್ಬ ವ್ಯಕ್ತಿ ಅಲ್ಲ ಶಕ್ತಿ ಅಂತ ಕೃಷ್ಣಪ್ಪ ಹೇಳಿದ್ರು. ಅದ್ಭುತವಾದ ಶಕ್ತಿ. ಯಾಕೆಂದ್ರೆ ಎಂದು ನಾವು ಸಮಾಜ ಇವತ್ತು ಇಲ್ಲಿರೋರೆಲ್ಲರೂ ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೇದು ಕೊಡ್ಬೇಕು ಅಂತ ಹೇಳಿ ಕುಂತಿರೋರು, ಏನಾದ್ರು ಒಳ್ಳೇದು ಮಾಡಬೇಕು ಅಂತ ಬಂದಿರೋರು. ಸಮಾಜಕ್ಕೆ ಒಳ್ಳೇದು ಕೊಟ್ರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಬಂಧುಗಳೇ. ಡೈರಿ ಅಂದ್ರೆ ಬರೀ ಹಾಲು ಹಾಕೋದು ಒಂದೇ ಅಂತ ತಿಳ್ಕೊಂಡಿದ್ರು. ಒಂದು ಡೈರಿ ಒಂದು ಹಸು ಸತ್ತರೆ ಅದಕ್ಕೆ ವಿಮೆ ಇರ್ಬೋದು, ಡೈರಿ ಮಕ್ಕಳು ಓದೋದಕ್ಕೆ ಹಾಸ್ಟೆಲ್ ಇರ್ಬೋದು, ಅವ್ರಿಗೆ ಶಿಷ್ಯ ವೇತನ ಇರ್ಬೋದು. ಒಂದು ಮಾದರಿ ಇಡೀ ಕರ್ನಾಟಕದಲ್ಲೇ ತುಮಕೂರು ಕೆಎಂಎಫ್ಗೆ ವಿಶಿಷ್ಟವಾದಂತ ಸ್ಥಾನಮಾನ ಇದೆ. ಯಾಕೆಂದ್ರೆ ಇಷ್ಟೊಂದು ಸೌಲಭ್ಯಗಳು ತುಮಕೂರು ಬಿಟ್ರೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ ರೈತರಿಗೆ. ಇದಕ್ಕೆಲ್ಲ ಹರಿಕಾರರು ಕೊಂಡವಾಡಿ ಚಂದ್ರಶೇಖರ್ಗೆ ತಾಯಿ ಮಾರಮ್ಮ ತಾಯಿ ಮತ್ತೆ ಗೋಮಾತೆ ಇನ್ನ ಅದ್ಭುತವಾಗಿ ಇನ್ನ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಕೆಲಸಗಳು ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ನಾನು ಯಾವತ್ತು ಮನುಷ್ಯ ಸೋಲ್ಬೇಕು, ಆಮೇಲೆ ಗೆಲ್ಬೇಕು, ಗೆದ್ದು ಸೋಲ್ಬಾರ್ದು, ಸೋತು ಗೆಲ್ಬೇಕಂತ ಯಾವುದೇ ವಿಶ್ವಾಸ ಅಲ್ಲ, ಪ್ರೀತಿ ವಿಶ್ವಾಸ ಎಲ್ಲಾದ್ರೂ ಆ ತರ ಬೆಳವಣಿಗೆ ಬೆಳೆಸ್ಕೊಂಡು ಇವತ್ತು ನಮ್ಮ ತಾಲೂಕಿನ ಎಲ್ಲ ಹಾಲಿನ ಡೈರಿ ಸೆಕ್ರೆಟರಿಗಳು ಆಗ್ಬೋದು, ನಿರ್ದೇಶಕರು ಅವರೆಲ್ಲ ಪ್ರೀತಿ ವಿಶ್ವಾಸ ಅತಿ ಹೆಚ್ಚಿನದಾಗಿ ಕೊಂಡವಾಡಿ ಚಂದ್ರಶೇಖರ್ ಬಗ್ಗೆ ಒಲವಿತ್ತು. ಆದ್ರೆ ಕಾನೂನು ಚುನಾವಣೆ ಇವೆಲ್ಲ ನಡೆದು ಕಾರಣಾಂತರಗಳಿಂದ ನಮ್ಮ ಚಂದ್ರಶೇಖರ್ ಒಂದು 6-3 ಓಟ್ನಲ್ಲಿ ತೊಂದರೆ ಅನುಭವಿಸಿದ್ರು. ಆದ್ರೆ ಕಾನೂನು ಅನ್ನೋದು ಸತ್ಯ ಅನ್ನೋದಿರ್ತದಲ್ಲ, ಯಾವತ್ತು ಕಾಪಾಡ್ತದೆ ಅನ್ನೋದಕ್ಕೆ ಇವರೊಂದು ನಿರ್ದೇಶನ. ಅದಕ್ಕೋಸ್ಕರ ಇವರು ಈ ಒಂದು ತುಮಕೂರು ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಆಯ್ಕೆ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಏನಿಷ್ಟೇ ಒಳ್ಳೆ ಕೆಲಸ ಕಾರ್ಯ ಮಾಡುವಂತ ವ್ಯಕ್ತಿಗಳು ಯಾವತ್ತು ನಮ್ಮ ಸಹಕಾರ ಸಂಘಗಳಲ್ಲಿ ಇರಬೇಕು ಅನ್ನೋದು ನಮ್ಮ ಆಸೆ. ಕೊಂಡವಾಡಿ ಚಂದ್ರಶೇಖರ್ ಅವರು ನಿರ್ದೇಶಕರಾದಾಗ ಮಾಜಿ ಅಧ್ಯಕ್ಷರು ಆಗಿದ್ರು. ನಮ್ಮ ಸಹಕಾರ ನಮ್ಮ ಮಧುಗಿರಿ ತಾಲೂಕಿಗೆ ಅಲ್ಲ, ಇಡೀ ಡಿಸ್ಟಿಕ್ಗೆ ಎಷ್ಟೋ ಒಂದು ಸಹಕಾರ ಸಂಘಗಳಿಗೆ ಪುನಶ್ಚೇತನ ಅಂತ ಕೊಟ್ಟಂತಹ ಒಂದು ವ್ಯಕ್ತಿ ಚಂದ್ರಶೇಖರ್ ಶಾಶ್ವತವಾಗಿರುತ್ತೆ. ಆ ಒಂದು ಒಳ್ಳೆ ಕಾರ್ಯ ಮಾಡಕ್ಕಂತ ವ್ಯಕ್ತಿಗೆ ಭಗವಂತ ನಮ್ಮ
ನಮ್ಮ ದಂಡಿನ ಮಾರಮ್ಮ ತಾಯಿ ಎಲ್ಲ ನಮ್ಮ ಊರಲ್ಲಿರುವಂತ ಎಲ್ಲ ದೇವರುಗಳು ಒಳ್ಳೇದಾಗ್ಲಿ, ಆ ಮುಖ್ಯ ವ್ಯಕ್ತಿ ನಮ್ಮೆಲ್ಲರ ಕೆಲಸ ಮಾಡ್ಲಿ, ರೈತರ ಪರವಾಗಿ ನಿಲ್ಲಿ ಅನ್ನೋದು ಆಶಿಸಿ ಇವತ್ತು ಈ ಒಂದು ಸ್ಥಾನಕ್ಕೆ ತಂದಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ನನ್ನ ಮಾತು ಮುಗಿಸಿದ್ದೆ. ಒಟ್ಟಾರೆ 14 ತಿಂಗಳ ಹೋರಾಟದ ಬಳಿಕ ಮತ್ತೆ ಅಧಿಕಾರಕ್ಕೆ ಬಂದ ಕೊಂಡವಾಡಿ ಚಂದ್ರಶೇಖರ್ ಮುಂದಿನ ದಿನಗಳಲ್ಲಿ ಹೈನುಗಾರರ ಪರ ಕೆಲಸ ಮಾಡುವ ಭರವಸೆಯನ್ನ ನೀಡಿದ್ದು ಕ್ಷೇತ್ರದಲ್ಲಿ ಹೊಸ ನಿರೀಕ್ಷೆಯನ್ನ ಮೂಡಿಸಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.